ನಮಸ್ಕಾರ ಮಕ್ಕಳೇ, ಇದು ಗಣಿತ ಪ್ರಕಾಶ ಭಾಗ 2 6ನೆಯ ತರಗತಿ ಅಧ್ಯಾಯ 10 ಸೊನ್ನೆಯ ಮತ್ತೊಂದು ಬದಿ ಪೂರ್ಣಾಂಕಗಳು ಎನ್ನುವ ಪಾಠದಲ್ಲಿ ಇದನ್ನು ನಾವು ಹಿಂದಿನ ವಿಡಿಯೋದಲ್ಲಿ ಪುಟ ಸಂಖ್ಯೆ 114ರಲ್ಲಿ ಲೆಕ್ಕಾಚಾರ ಮಾಡಿ ಅನ್ನುವ ಒಂದು ಶೀರ್ಷಿಕೆಯಡಿ 4ನೇ ಲೆಕ್ಕವರೆಗೂ ಮಾಡಿದ್ವಿ. ಈಗ ವ್ಯವಕಲನದ ಬಗ್ಗೆ ನಿಮಗೆ ವಿವರಣೆ ಇದೆ. ವ್ಯವಕಲನದ ಅರ್ಥ ಮೊದಲೇ ಹೇಳಿದ್ದಾರೆ. ನಾವು ಹಿಂಪಡೆಯುವುದು ಅಂದರೆ 10 ಕಪಾಟಿನಲ್ಲಿ 10 ಪುಸ್ತಕ ಇದ್ದಾವೆ, ಅದರಲ್ಲಿ 4 ಪುಸ್ತಕ ತೆಗೆದುಕೊಂಡ್ರೆ ಇನ್ನೆಷ್ಟು ಉಳಿತಾವೆ ಹೇಳ್ರಿ? ಇನ್ನು 6 ಪುಸ್ತಕ ಉಳಿತಾವೆ. ಇದೇ ವ್ಯವಕಲನ ಅಂತ ಹೇಳ್ತಾರೆ. ಅಂದರೆ ವ್ಯವಕಲನವನ್ನು ಹಿಂಪಡೆಯುವುದು ಅಥವಾ ತೆಗೆದುಕೊಳ್ಳುವುದು ಅಂತ. 10ರಲ್ಲಿ 4 ತೆಗೆಯುವುದು ಅಥವಾ 4 ವಾಪಸ್ ತಗೊಂಡ್ರೆ ನಮಗೆ 6 ಉಳಿತಾವಲ್ಲ, ಇದೇ ವ್ಯವಕಲನ ಅಂತ ಹೇಳ್ಕೊಳ್ತಾರೆ. ವ್ಯವಕಲನದ ಇನ್ನೊಂದು ಅರ್ಥವನ್ನು ಹೇಳ್ತಾರೆ, ಇದು ಹೋಲಿಕೆ ಅಥವಾ ಪ್ರಮಾಣಗಳನ್ನು ಸಮಾನಗೊಳಿಸುವುದು. ಇಲ್ಲಿ ಉದಾಹರಣೆಗೆ ಇಲ್ಲಿ 10 ಇದೆ, ನನ್ನ ಬಳಿ 10 ರೂಪಾಯಿ ಇದೆ. ಸಹೋದರಿ ಬಳಿ 6 ರೂಪಾಯಿ ಇದೆ. ಅಂದರೆ ನನ್ನಷ್ಟೇ ಆಗೋಕ್ಕೆ ಸಹೋದರಿ ಬಳಿ ಇನ್ನೂ ಎಷ್ಟು ದುಡ್ಡು ಹಾಕ್ಬೇಕು? ನನ್ನ ಹತ್ರ 10 ರೂಪಾಯಿ ಇದ್ದಾವೆ, ಸಹೋದರಿ ಬಳಿನೂ 10 ರೂಪಾಯಿ ಆಗಬೇಕು, ಅಂದರೆ ಸಮಗೊಳಿಸ್ಬೇಕು. ಅವಾಗ 6ಕ್ಕೆ ಇನ್ನೆಷ್ಟು ರೂಪಾಯಿ ಹಾಕಿದರೆ 10 ರೂಪಾಯಿ ಆಗುತ್ತೆ. ಇಲ್ಲಿ ನೋಡ್ರಿ, 6 ಪ್ಲಸ್ ಎಷ್ಟು ಈಸ್ ಈಕ್ವಲ್ ಟು 10. 6 ಪ್ಲಸ್ ಎಷ್ಟು? 4. 6 ಪ್ಲಸ್ 4 10 ಆಗುತ್ತೆ. ಅದೇ ವ್ಯವಕಲನ. ಅಂದರೆ ಇಲ್ಲಿ ಸಮಗೊಳಿಸೋದಕ್ಕೆ ಇದು ಅಸಮ ಸಂಖ್ಯೆಗಳು, 10 ದೊಡ್ಡದು, 6 ಚಿಕ್ಕದು. ಈ ಅಸಮ ಸಂಖ್ಯೆಗಳನ್ನು ಸಮಗೊಳಿಸ್ಬೇಕು ನಾವು. 10 ಆಯಿತಾ, ಇದನ್ನು 10 ಮಾಡಬೇಕು ಅಂದರೆ 4 ಇದಕ್ಕೆ ಕೂಡಬೇಕು, ಅಂದರೆ 4 ನಾವು ಇದ್ರ ಉತ್ತರ ಅಂತಂದೇಳಿ. ಅಂದರೆ ನಾವು ವ್ಯವಕಲನ ಅಂದರೆ ಏನಂತ ಹೇಳ್ಬೋದು? ಧನ ಮತ್ತು ಋಣ ಸಂಖ್ಯೆಗಳ ಕಳೆಯುವಿಕೆಗೆ ಸಮಾನವಾಗಿಸುವುದು. ಅಂದರೆ ಇದು 10 - 6 = 4 ಈ ಒಂದು ಹೇಳಿಕೆಗೆ ಇದು ಸರಿ ಹೋಗುತ್ತೆ. ಕೂಡಬೇಕಾದ ಬಿಟ್ಟು ಹೋದ ಸಂಖ್ಯೆಯನ್ನು ಕಂಡುಹಿಡಿಯುವುದು, ಇದಕ್ಕೆ ಈ ಒಂದು ಹೇಳಿಕೆ ಸರಿ ಹೋಗುತ್ತೆ. ಅಂದರೆ ಇಲ್ಲಿಗೆ ಎಷ್ಟು ಕೂಡಿದರೆ 10 ಆಗುತ್ತೆ ಅನ್ನೋದು. ಈಗ ಅದೇ ಒಂದು ದೃಷ್ಟಿಕೋನದಲ್ಲಿ ಇಲ್ಲಿ 3 ಲೆಕ್ಕಗಳನ್ನು ಕಂಡುಹಿಡಿರಿ ಅಂತ ಹೇಳಿದಾನೆ. ಈಗ 15 - 5 ಎಷ್ಟು ಅಂತ ಕೇಳಿದಾನೆ. ಇದಕ್ಕೆ ನಾವು ಇನ್ನೊಂದು ಹೇಳಿಕೆ ಬರೋಣ. 5ಕ್ಕೆ ಇವೆರಡೂ ಸಮಗೊಳಿಸ್ಬೇಕಲ್ವಾ? ಸಮಗೊಳಿಸೋದೇ ವ್ಯವಕಲನ. ಇಲ್ಲಿ 5 15 ಆಗ್ಬೇಕಂದ್ರೆ ಇನ್ನು ಎಷ್ಟು ಇದಕ್ಕೆ ಸೇರಿಸ್ಬೇಕು? ಉತ್ತರ 10 ಇದಕ್ಕೆ ಸೇರಿಸ್ಬೇಕು. 10 5 15 ಆಗುತ್ತೆ. ಇಲ್ಲೂ ಅಷ್ಟೇ, 10 ಉತ್ತರ, 15ರಲ್ಲಿ 5 ಹೋದರೆ 10 ಉತ್ತರ. ಅದೇ ರೀತಿ ನೋಡ್ರಿ, ಇಲ್ಲಿ 100, ಇಲ್ಲಿ 10. ಇಲ್ಲಿ 100 ಅಂತಕ್ಕಂಥದ್ದು ಧನ ಸಂಖ್ಯೆ ಆಗುತ್ತೆ, 10 ಅಂತಕ್ಕಂಥ ಋಣ ಸಂಖ್ಯೆ ಆಗುತ್ತೆ. ಇಲ್ಲಿ ಕಳೆಯುವಿಕೆ ಆಗುತ್ತೆ. 100ರಲ್ಲಿ 10 ಹೋದ್ರೆ 90 ಆಗುತ್ತೆ. ಅದೇ ಇಲ್ಲಿ 10 100 ಆಗೋದಕ್ಕೆ ಎಷ್ಟು ಕೂಡಿದ್ರೆ 10 100 ಆಗುತ್ತೆ? 10ಕ್ಕೆ ಎಷ್ಟು ಕೂಡಿದ್ರೆ 100 ಆಗುತ್ತೆ? 90 ಕೂಡಿದ್ರೆ 100 ಆಗುತ್ತೆ ಅಂತ. ನೆಕ್ಸ್ಟ್ 3ನೇದು, 74ರಲ್ಲಿ 34 ಹೋದರೆ ಎಷ್ಟು? ಅಥವಾ 34ಕ್ಕೆ ಎಷ್ಟು ಕೂಡಿದ್ರೆ 74 ಆಗುತ್ತೆ? 34ಕ್ಕೆ ಎಷ್ಟು ಕೂಡಿದ್ರೆ 74 ಆಗುತ್ತೆ? ಇನ್ನು ಎಷ್ಟು ಕೂಡಬೇಕು? 40 ಕೂಡಬೇಕು. 40 ಕೂಡಿದ್ರೆ 74 ಆಗುತ್ತೆ. ಈ ರೀತಿ ಅವರು 3 ಲೆಕ್ಕಗಳನ್ನು ಕಂಡುಹಿಡ್ರಿ ಅಂತ ಕೇಳಿದರೆ ಕಂಡುಹಿಡಿದ್ವಿ. ಈಗ ಶಿಕ್ಷಕರಿಗೆ ಸೂಚನೆ ಏನಪ್ಪ? ಸಾಮಾನ್ಯವಾಗಿ ವ್ಯವಕಲನ ಅಂದರೆ ಏನು ಅಂದರೆ 2 ಅಸಮ ಪರಿಮಾಣಗಳನ್ನು ಸಮಗೊಳಿಸಲು ಅಗತ್ಯವಾದ ಬದಲಾವಣೆ ಮಾಡಬೇಕು. ಈಗ 2 ಅಸಮ ಪ್ರಮಾಣ 74 34 ಅಸಮವಾಗಿದ್ದಾವೆ, ಇದು ಸಮ ಆಗಬೇಕು. 74ಕ್ಕೆ ಸಮ 34 ಆಗಬೇಕು. ಇನ್ನು ಎಷ್ಟು ಕೊಡಬೇಕು? ಇನ್ನು 40 ಕೊಡಬೇಕು. ಅಥವಾ 34ಕ್ಕೆ 74 ಸಮ ಆಗಬೇಕು. ಅವಾಗ ಇದ್ರಾಗ ಎಷ್ಟು ಕಳಿಬೇಕು? 40 ಕಳೆದ್ರೆ ಇಲ್ಲಿ 34 ಸಿಗುತ್ತೆ. ಹೌದಾ? ಇದು ಸಮ. ಅದು ಹಿಂಗೆ ಸಮಗೊಳಿಸೋಕ್ಕೋಸ್ಕರ ಏನು ಒಂದು ಅಗತ್ಯವಾಗಿರ್ತಕ್ಕಂಥ ಬದಲಾವಣೆಯನ್ನು ಮಾಡಬೇಕು, ಅದನ್ನೇ ವ್ಯವಕಲನ ಅಂತ ಕರೀತಾರೆ. ವ್ಯವಕಲನ ಯಾವಾಗಲೂ ಈ ಒಂದು ಆರಂಭಿಕ ಪ್ರಮಾಣವು ಎಷ್ಟು ಬದಲಾಗಬೇಕು ಎಂಬುದನ್ನು ತೋರಿಸ್ತದೆ. ಈಗ ನಾವು ಹಿಂದಿನ ಒಂದು ವಿಡಿಯೋಗಳಲ್ಲಿ ನಾವು ಈ ಒಂದು ಬೇಲಾಳ ಇದನ್ನು ನೋಡಿದ್ವಿ, ಮಹಡಿ. ಆ ಬೇಲಾಳ ಮಹಡಿ ಮೇಲೆ ಇಲ್ಲೊಂದು ಲೆಕ್ಕ ಇದೆ, ಕಲಾ ಕೇಂದ್ರ ಮತ್ತು ಕ್ರೀಡಾ ಕೇಂದ್ರ. ಕಲಾ ಕೇಂದ್ರ ಪ್ಲಸ್ ಎರಡನೇ ರೂಮ್, ಅದು ಎರಡನೇ ಮಹಡಿ.
ಕ್ರೀಡಾ ಕೇಂದ್ರ ಪ್ಲಸ್ 5ನೇ ಮಹಡಿ. ಈಗ ಕಲಾ ಕೇಂದ್ರದಿಂದ ಇದು ಯಾವುದು ಕ್ರೀಡಾ ಕೇಂದ್ರಕ್ಕೆ ಹೋಗಬೇಕು. ಅಲ್ಲಿ ಏನು ಚಲನೆ ಆಗಬೇಕು ಅಂತ. ಈಗ 2ರಿಂದ 5ಕ್ಕೆ ಹೋಗಬೇಕು. ನಾವೇನು ಇದು ವ್ಯವಕಲನ ಮಾಡೋದಕ್ಕೆ ನಾವು ನಮ್ಮ ಒಂದು ಅಪೇಕ್ಷಿತ ಮಹಡಿ ಅಂದರೆ ನಾವು ಹೋಗಬೇಕಾಗಿರ್ತಕ್ಕಂಥ ಮಹಡಿ ಯಾವುದು? ಕ್ರೀಡಾ ಕೇಂದ್ರ. ಅಪೇಕ್ಷಿತ ಮಹಡಿ ಇದು +5 ನೋಡಿರಿ, +5 ಮೈನಸ್ ಅದರಲ್ಲಿ ನಾವು ಆರಂಭಿಕ ಮಹಡಿ ನಾವು ಎಲ್ಲಿದ್ದೀವಿ? ಕಲಾ ಕೇಂದ್ರದಾಗಿದ್ದೀವಿ, ಅದು +2 ಸರಿನಾ? ಕಲಾ ಕೇಂದ್ರ +2. ಈಗ ಏನು ಅಲ್ಲಿ ಚಲನೆ ಆಗುತ್ತೆ? ಇಲ್ಲಿ ನೋಡಿರಿ, 5ರಲ್ಲಿ 2 ಹೋದರೆ 3 ಅಂತಂದೇಳಿ ನಾವು ಆರಂಭಿಕವಾಗಿ +2ರಲ್ಲಿದ್ದೀವಿ. ಆರ್ಟ್ ಗ್ಯಾಲರಿ ಕಲಾ ಕೇಂದ್ರದಲ್ಲಿದ್ದೀವಿ. ನಾವು +5 ಅಂದರೆ ಕ್ರೀಡಾ ಕೇಂದ್ರಕ್ಕೆ ಹೋಗ್ಬೇಕಂದ್ರೆ 1, 2, 3 ಚಲನೆಯನ್ನು ತೋರಿಸ್ಬೇಕು. ಅದೇ ಇಲ್ಲಿ ವ್ಯವಕಲನವಾಗಿ ತೋರಿಸಿದ್ದಾರೆ. ಈಗ ಇಲ್ಲೇನು ಹೇಳ್ತಾನೆ? ಸಂಕಲನ ಮತ್ತು ವ್ಯವಕಲನ ಎರಡಕ್ಕೂ ಏನು ಸಂಬಂಧ ಅಂತಂದೇಳಿ ಹೇಳಿದ್ದಾರೆ. 3ಕ್ಕೆ ಎಷ್ಟು ಕೂಡಿದ್ರೆ 5 ಅನ್ನೋದು 5ರಲ್ಲಿ 3 ಕಳೆದ್ರೆ ಎಷ್ಟು ಅನ್ನೋದೇ ಇಲ್ಲಿ ಆಗಿರುತ್ತೆ ಅನ್ನೋದು. ಇದು ಕೂಡೋದು, ಇದು ಕಳೆಯೋದು, ಸೇಮ್ ಅವೇ ಸಂಖ್ಯೆಗಳೇ ಬರ್ತವೆ, ಉಲ್ಟಾ ಪಲ್ಟಾ ಆಗ್ತವೆ ಅಷ್ಟೇ. 3ಕ್ಕೆ 2 ಕೂಡಿದ್ರೆ 5, 5ರಾಗೆ 3 ಕಳೆದ್ರೆ 2, 5ರಾಗೆ 2 ಕಳೆದ್ರೆ 3. ಸೇಮ್ ಇದು ವ್ಯವಕಲನಕ್ಕೂ ಸಂಕಲನಕ್ಕೂ ಸಂಬಂಧ ಐತೆ ಅಂತಾನೆ. ಅದೇ ಆ ಒಂದು ಪ್ರಕಾರವಾಗಿ ಆರಂಭಿಕ ಮಹಡಿ ನಾವೇನಿದ್ದೀವಿ, ನಾವು ಎಷ್ಟು ಚಲನೆ ಮಾಡಿರೋದು ಪ್ಲಸ್ ಅದನ್ನು ಕೂಡಿಬಿಟ್ರೆ ನಾವು ಯಾವುದನ್ನು ಹೋಗ್ತೀವಿ? ಅಪೇಕ್ಷಿತ ಮಹಡಿ ಅಂದರೆ ನಾವು ಎಲ್ಲಿಗೆ ಹೋಗ್ಬೇಕೋ ಅಲ್ಲಿಗೆ ಹೋಗ್ತೀವಿ. ನಾವು ಎಲ್ಲಿದ್ದೀವಿ? ಆರಂಭಿಕ ಮಹಡಿ, ಅದಕ್ಕೆ ಅಗತ್ಯವಾದ ಚಲನೆಯನ್ನು ಕೂಡಬೇಕು. ಇದೇ ಕಳೆಯೋದು ಯಾವ ರೀತಿ? ಅಪೇಕ್ಷಿತ ಮಾಡಿ ಈ ಕಡೆಗೆ ಬರ್ತದೆ ನೋಡ್ರಿ, 5 ಇಲ್ಲಿಗೆ ಬಂದಂತೆ. ಹಾಗೆ ಅಪೇಕ್ಷಿತ ಮಾಡಿ ಇಲ್ಲಿಗೆ ಫಸ್ಟಿಗೆ ಬಂದು ಮೈನಸ್ ಆರಂಭಿಕ ಮಾಡಿ, ಈ ಮೈನಸ್ ಆರಂಭಿಕ ಮಾಡಿ ಹಾಕಿದರೆ ನಮಗೆ ಈ ಅಗತ್ಯವಾದ ಚಲನೆ ಇಲ್ಲಿಗೆ ಬರುತ್ತೆ. ಯಾವ ರೀತಿ ಇದು ಕ್ವಶನ್ ಮಾರ್ಕ್ ಈ ಕಡೆ ಬಂದು 2 ಬಂದೈತೋ ಆ ರೀತಿ ಈ ಒಂದು ಅಗತ್ಯವಾದ ಚಲನೆ ನಮಗೆ ಸಿಗುತ್ತೆ. ಈಗ ಅಪೇಕ್ಷಿತ ಮಾಡಿ -1 ನೋಡಿ, ಇಲ್ಲಿ +1 ಅಂತ ಹಾಕಿದ್ದಾನೆ, ತಪ್ಪಿದು -1. ಆರಂಭಿಕ ಮಾಡಿ -2. -1ರಲ್ಲಿ ಆರಂಭಿಕ ಮಾಡಿ -2 ಆದರೆ ಯಾವ ಗುಂಡಿಯನ್ನು ಒತ್ತಬೇಕು? ಇದನ್ನು ನಾವು ಚಿತ್ರದಲ್ಲಿ ನೋಡೋಣ. ಚಿತ್ರದಲ್ಲಿ ಆರಂಭಿಕ ಮಹಡಿ -2, ಅಪೇಕ್ಷಿತ ಮಾಡಿ -1 ಅಂದರೆ ಇವರು ಇಲ್ಲಿದ್ದಾರೆ, ಇಲ್ಲಿಗೆ ಹೋಗ್ಬೇಕು ಅಂದರೆ ಎಷ್ಟು ಒತ್ತಬೇಕು? ಮ್ಯಾಲಕ್ಕೆ ಎಷ್ಟು ಒತ್ತೀವಿ? ಏನು ಒತ್ತೀವಿ? ಪ್ಲಸ್ ಒತ್ತೀವೋ ಮೈನಸ್ ಒತ್ತೀವಿ? ಮ್ಯಾಲಕ್ಕೆ ಪ್ಲಸ್ ಒತ್ತೀವಿ. ಮ್ಯಾಲಕ್ಕೆ 1 ಮಹಡಿ ಮೇಲಕ್ಕೆ ಹೋಗ್ಬೇಕು, +1 ಅಂತ ಹೇಳ್ತೀವಿ. ಉತ್ತರ +1. ನೆಕ್ಸ್ಟ್ ಅಪೇಕ್ಷಿತ ಮಾಡಿ -1ಕ್ಕೆ ಹೋಗ್ಬೇಕು. ಅವರು ಎಲ್ಲಿದ್ದಾರೆ? ಆರಂಭಿಕ ಮಹಡಿ ಎಲ್ಲಿದ್ದಾರೆ? +3ರಾಗ ಇದ್ದಾರೆ. ಯಾವ ಗುಂಡಿಯನ್ನು ಒತ್ತಬೇಕು? ಈ ಚಿತ್ರ ನೋಡೋಣ. +3ರಾಗ ಇದ್ದಾರೆ, -1ಕ್ಕೆ ಹೋಗ್ಬೇಕು. +3 ಎಲ್ಲಿದೆ? ಇಲ್ಲಿದೆ. +3 ಎಲ್ಲಿದೆ? ಇಲ್ಲಿದೆ. -1ಕ್ಕೆ ಹೋಗ್ಬೇಕು. -1ಕ್ಕೆ ಇಲ್ಲಿಗೆ ಬರಬೇಕು ನೋಡಿರಿ. +3 ಇಲ್ಲಿ ಕೆಳಗೆ ಬರಬೇಕು. ಕೆಳಗೆ ಬರ್ಬೇಕಂದ್ರೆ ಮೈನಸ್ ಒತ್ತಬೇಕು. ಎಷ್ಟು ಒತ್ತಬೇಕು? 1, 2, 3, 4 ಅಂದರೆ ಕೆಳಗೆ ಒತ್ತಬೇಕು. ಮೈನಸ್ ಅಂದರೆ ಕೆಳಗೆ ಹೋಗ್ತೀವಿ, ಕೆಳಗೆ ಬರಬೇಕು. -1ಕ್ಕೆ ಬರ್ಬೇಕಂದ್ರೆ ಎಷ್ಟು ಒತ್ತಬೇಕು? 1, 2, 3, 4. ಎಂಥ 4? ಕೆಳಗೆ ಬರ್ತಾ ಇರೋದ್ರಿಂದ -4. ಉತ್ತರ ನೋಡ್ರಿ, -4. ಅದೇ ರೀತಿ ಅಪೇಕ್ಷಿತ ಮಾಡಿ +2 ಅಂದರೆ +2ಕ್ಕೆ ಹೋಗ್ಬೇಕು. ನಾವು ಎಲ್ಲಿದ್ದೀವಿ? ಆರಂಭಿಕ ಮಾಡಿ -2ರಾಗ ಇದ್ದೀವಿ. ಯಾವ ಗುಂಡಿ ಒತ್ತಬೇಕು? -2ರಾಗ ಇದ್ದೀವಿ ನೋಡ್ರಿ. -2ರಾಗೆ ಇಲ್ಲಿದ್ದೀವಿ. +2ಕ್ಕೆ ಹೋಗ್ಬೇಕು. ಅಪೇಕ್ಷಿತ ಮಾಡಿ +2ಕ್ಕೆ ಹೋಗ್ಬೇಕು, ಇಲ್ಲಿಗೆ ಹೋಗ್ಬೇಕು. ಮೇಲಕ್ಕೆ ಹೋಗ್ಬೇಕು. ಮೇಲಕ್ಕೆ ಹೋಗ್ಬೇಕಂದ್ರೆ ಪ್ಲಸ್ ಒತ್ತಬೇಕು, ಮೈನಸ್ ಒತ್ತಬೇಕು? ಪ್ಲಸ್ ಒತ್ತಬೇಕು. ಎಷ್ಟು ಒತ್ತಬೇಕು? 1, 2, 3, 4. 4 ಪ್ಲಸ್ಗಳನ್ನು ಒತ್ತಬೇಕು. ಹಾಗಾಗಿ ಉತ್ತರ +4. ಈಗ ಲೆಕ್ಕಾಚಾರ ಮಾಡಿ ಅಂತ ಕ್ವಶನ್ಗಳು. ಈ ಉಕ್ತಿಗಳನ್ನು ಪೂರ್ಣಗೊಳಿಸಿ.
ಇವುಗಳನ್ನು ಕಂಡುಹಿಡಿಯಲು ಆರಂಭಿಕ ಮಹಡಿಯಿಂದ ಅಪೇಕ್ಷಿತ ಮಹಡಿ ತಲುಪಲು ಅಗತ್ಯವಾದ ಚಲನೆಗಳು ಎಂಬುದಾಗಿ ಭಾವಿಸಬಹುದು. ಈಗ ನೋಡ್ರಿ, ಇದು ಫಸ್ಟ್ನೇದು ನೋಡ್ಕೊಳ್ರಿ, ಅಪೇಕ್ಷಿತ ಮಹಡಿ. ಫಸ್ಟ್ನೇದು ನೋಡ್ರಿ, ಇಲ್ಲಿ ಫಸ್ಟ್ನೇದು ಅಪೇಕ್ಷಿತ ಮಹಡಿ ಅಂದರೆ ಎಲ್ಲಿಗೆ ಯಾವ ಮಹಡಿಗೆ ಹೋಗ್ಬೇಕು ಅದು. ಸೆಕೆಂಡ್ನೇದು ಇಲ್ಲಿ ಆರಂಭಿಕ ಮಹಡಿ, ನಾವು ಎಲ್ಲಿ ಯಾವ ಮಹಡಿಗೆ ಇದಾವೆ ಅದು. ಈಗ ನೋಡ್ರಿ, ಯಾವ ಮಹಡಿಗೆ ಹೋಗ್ಬೇಕು? +1ಕ್ಕೆ ಹೋಗ್ಬೇಕು. +4ರಾಗಿದ್ದೀವಿ. ಎಲ್ಲಿದ್ದೀವಿ? +4ರಾಗಿದ್ದೀವಿ. +1ಕ್ಕೆ ಹೋಗ್ಬೇಕು, ಕೆಳಕ್ಕೆ ಹೋಗ್ಬೇಕು ಅಂದರೆ ಮೈನಸ್ ಒತ್ತಬೇಕು. ಎಷ್ಟು ಮೈನಸ್ಸು? 1 2 3 3 ಮೈನಸ್ ಒತ್ತಬೇಕು. ಹಂಗಾಗಿ ಉತ್ತರ ಏನು? -3. ನೆಕ್ಸ್ಟ್ ಅಪೇಕ್ಷಿತ ಮಾಡಿ +4. +4ಕ್ಕೆ ಹೋಗ್ಬೇಕು, ಇರೋದು +1ರಾಗೆ. ನೋಡಿರಿ, ಚಿತ್ರ ನೋಡೋಣ. +1ರಲ್ಲಿದ್ದೀವಿ, +4ಕ್ಕೆ ಹೋಗ್ಬೇಕು. +4ಕ್ಕೆ ಹೋಗ್ಬೇಕು, +1ರಾಗಿದ್ದೀವಿ. ಎಷ್ಟು ಒತ್ತಬೇಕು? ಮೇಲಕ್ಕೆ ಅಂದರೆ ಪ್ಲಸ್ ಒತ್ತಬೇಕು. 1 2 3. ಎಷ್ಟು? ಎಂಥ 3? +3 ಒತ್ತಬೇಕು. ಇದು +3. ನೆಕ್ಸ್ಟ್ +4ರಾಗೆ ಹೋಗ್ಬೇಕು, -3ರಾಗಿದ್ದೀವಿ. -3ರಾಗಿದ್ದೀವಿ, +4ಕ್ಕೆ ಹೋಗ್ಬೇಕು. -3ರಾಗೆ +4ಕ್ಕೆ ಹೋಗಿ ಬಂದರೆ ಮೇಲಕ್ಕೆ ಹೋಗ್ಬೇಕು, ಪ್ಲಸ್ ಒತ್ಕೊಂತ ಹೋಗ್ಬೇಕು. 1 2 3 4 5 6 7 +7 ಒತ್ತಬೇಕು. ನೆಕ್ಸ್ಟ್ -1ಕ್ಕೆ ಹೋಗ್ಬೇಕು, +2ರಲ್ಲಿದ್ದೀವಿ. +2 ಎಲ್ಲಿದೆ? +2 ಇಲ್ಲಿದೆ. -1ಕ್ಕೆ ಹೋಗ್ಬೇಕಂದ್ರೆ ಇಲ್ಲಿಗೆ ಹೋಗ್ಬೇಕು. 1 2 3 ಕೆಳಗೆ ಹೋಗ್ತಿದ್ದೀವಿ, -3 ಅಂತ ಇಡಬೇಕು. ಸರಿನಾ? ನೆಕ್ಸ್ಟ್ -1ರಾಗಿದ್ದೀವಿ, +1ಕ್ಕೆ ಹೋಗ್ಬೇಕು. -1 ಎಲ್ಲಿದೆ? ಇಲ್ಲಿದೆ. +1ಕ್ಕೆ ಹೋಗ್ಬೇಕು ಅಂದರೆ ಮೇಲಕ್ಕೆ ಹೋಗ್ಬೇಕು, ಪ್ಲಸ್ ಒತ್ತಬೇಕು. 1 2 2 ಪ್ಲಸ್ ಒತ್ತಬೇಕು. ಹಾಗಾಗಿ +2 ಅಲ್ಲ, ತಪ್ಪಾಯಿತು. +1ರಿಂದ -1ಕ್ಕೆ ಹೋಗ್ಬೇಕು. +1ರಿಂದ -1 ಕೆಳಗೆ ಇಳಿಬೇಕು. 1 2ರಷ್ಟು ಕೆಳಗೆ ಇಳಿತೀವಿ. ಹಾಗಾಗಿ -2 ಇದು ಸರಿಯಾದ ಉತ್ತರ. ಸಾರಿ, ಇಲ್ಲಿ ಎ ಬಿ ಈ ಕಡೆಗೆ ಬಂದಿದೆ, ಇವೆಲ್ಲವೂ ಈ ಕಡೆಗೆ ಹೇಳಿದ್ದೀವಿ. ಇರಲಿ, ಈಗ ಅಡ್ಜಸ್ಟ್ ಮಾಡ್ಕೊಳ್ಳಿ. ಈಗ 0 -+2. ಈಗ ಅಪೇಕ್ಷಿತ ಮಾಡಿ ಇದು ಅಂದರೆ 0ಗೆ ಹೋಗ್ಬೇಕು, ಸ್ವಾಗತ ಸಭಾಂಗಣಕ್ಕೆ ಹೋಗ್ಬೇಕು. ಎಲ್ಲಿದ್ದೀವಿ? +2ರಾಗೆ ಇದ್ದೀವಿ. +2ರಾಗಿದ್ದೀವಿ, 0ಗೆ ಹೋಗ್ಬೇಕು, ಕೆಳಕ್ಕೆ ಹೋಗ್ಬೇಕು, ಮೈನಸ್ ಒತ್ತಬೇಕು. ಎಷ್ಟು ಒತ್ತಬೇಕು? 1 2 -2. ಉತ್ತರ -2. ಅದೇ ರೀತಿ 0 -2ರಾಗಿದ್ದೀವಿ, 0ಗೆ ಹೋಗ್ಬೇಕು. ಉತ್ತರ +2. ಮೇಲಕ್ಕೆ ಚಲಿಸ್ಬೇಕು. ಉತ್ತರ +2. -4ರಾಗಿದ್ದೀವಿ, ಅಲ್ಲ -4ಕ್ಕೆ ಹೋಗ್ಬೇಕು, -3ರಾಗಿದ್ದೀವಿ. -4ಕ್ಕೆ ಹೋಗ್ಬೇಕು, -3ರಾಗಿದ್ದೀವಿ. ಎಷ್ಟು ಕೆಳಗೆ ಇಳಿಬೇಕು? 1 ಮಹಡಿ ಕೆಳಗೆ ಇಳಿಬೇಕು. ಕೆಳಗೆ ಇಳಿಬೇಕಂದ್ರೆ ಮೈನಸ್ ಹಾಕಬೇಕು, -1. ಸರಿನಾ? ನೆಕ್ಸ್ಟ್ -2ರಾಗಿದ್ದೀವಿ, -2ಕ್ಕೆ ಹೋಗ್ಬೇಕು ಅಂದರೆ ಏನು ಒತ್ತಂಗಿಲ್ಲ. -2ರಾಗಿದ್ದೀವಿ, -2ರಾಗೆ ಇರಬೇಕು. ಹಾಗಾಗಿ ನಾವೇನು ಒತ್ತೋದು ಬೇಡ, 0. +3ರಾಗಿದ್ದೀವಿ, ಅಲ್ಲ +3ಕ್ಕೆ ಹೋಗ್ಬೇಕು, -3ರಾಗಿದ್ದೀವಿ. ಎಲ್ಲೈತೆ -3? ಇಲ್ಲಿ -3. -3ರಾಗಿದ್ದೀವಿ, +3ಕ್ಕೆ ಹೋಗ್ಬೇಕು. ಮೇಲುಗಡೆಗೆ ಹೋಗ್ಬೇಕು, ಪ್ಲಸ್ ಒತ್ತಬೇಕು. 1 2 3 4 5 6 6ರಷ್ಟು ಒತ್ತಬೇಕು, +6. ಸರಿನಾ? ಇಲ್ಲಿಗೆ ಮಕ್ಕಳೇ ಈ ಒಂದು 116ನೇ ಪುಟದಲ್ಲಿರ್ತಕ್ಕಂಥ ಲೆಕ್ಕಾಚಾರ ಮಾಡಿ ಮುಗಿತು. ಮುಂದಿನ ವಿಡಿಯೋದಲ್ಲಿ ದೊಡ್ಡ ಸಂಖ್ಯೆಗಳನ್ನು ಕೂಡುವುದು ಮತ್ತು ಕಳೆಯುವುದು ಮಾಡೋಣ. ನಿಮ್ಗೆ ಅರ್ಥ ಆಗ್ತಿದೆಯಾ? ಕಾಮೆಂಟ್ ಮಾಡಿ ಮಕ್ಕಳೇ.